ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತಿನ ಈ ಸುದ್ದಿ ಹೇಳೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತಾ ಇದೆ, ಇನ್ನು ಕೇಳುವಂತಹ ನಿಮಗೆ ಇನ್ನೆಷ್ಟು ಖುಷಿ ಆಗಬೇಡ. ಒಂದು ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದಕ್ಕೆ ಇದು ಒಂದು ದಿ ಬೆಸ್ಟ್ ಉದಾಹರಣೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಏನು ಮಾಡ್ದು ಹಾಗಾದ್ರೆ ಸರ್ಕಾರ? ಯಾರು ಮಾಡಿದ್ರು ಹೇಳ್ತೀನಿ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಜಿಯವರು ಕಳೆದ ವರ್ಷ ಒಂದು ಮಾತನ್ನ ಹೇಳ್ತಾರೆ. ನಾನು ಇದನ್ನ ಬೇಕಿದ್ರೆ ಬರೆದು ಕೊಡ್ತೀನಿ. ಮಾರ್ಚ್ 31ನೇ ತಾರೀಕು 2026ಕ್ಕೆ ಈ ದೇಶದಲ್ಲಿ ನಕ್ಸಲ್ವಾದ ಅನ್ನುವಂಥದ್ದು ಇರೋದಿಲ್ಲ. ಅಮಿತ್ ಶಾ ಜಿಯವರು ಹೇಳ್ತಾರೆ. ಅಂಡ್ ಈ ವರ್ಷ ಅದನ್ನ ಅಕ್ಷರಶಃ ಸತ್ಯ ಮಾಡಿ ತೋರಿಸಿದ್ದಾರೆ. ಮಾರ್ಚ್ 30ನೇ ತಾರೀಕು 2026 ಲೋಕಸಭೆಯಲ್ಲಿ ಮಾತಾಡ್ತಾ ಇದ್ದಂತಹ ಅಮಿತ್ ಶಾ ಜಿಯವರು ಹೇಳ್ತಾರೆ, ದೇಶದಲ್ಲಿ ನಕ್ಸಲ್ ಯುಗ ಬಹುತೇಕ ಅಂತ್ಯ ಆಗಿದೆ. ಇನ್ನು ಎರಡು ಪ್ರದೇಶ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ನಕ್ಸಲ್ವಾದ ಇಲ್ಲ. ಆ ಪ್ರದೇಶವನ್ನು ನಾವು ನಕ್ಸಲ್ವಾದದಿಂದ ಮುಕ್ತಗೊಳಿಸ್ತೀವಿ. ಇದು ನಮ್ಮ ಶಪಥ ಅಂತ ಹೇಳ್ತಾರೆ. भोले भाले आदिवासियों के सामने रखा था कि हम आपके अधिकार के लिए लड़ रहे हैं, हम आपको न्याय दिलाने के लिए लड़ रहे हैं, हम आप विकास से महरूम रह गए हो इसलिए लड़ रहे हैं। मान्यवर, आज बस्तर से नक्सलवाद लगभग समाप्त हो चुका है। बस्तर के अंदर हर गांव में एक स्कूल बनाने की मुहिम चली। बस्तर के अंदर हर गांव में राशन की दुकान खोलने की मुहिम चली। हर तहसील पंचायत में पीएससी सीएससी बने, इनके आधार कार्ड बने, राशन कार्ड बने, 5 किलो अनाज मिल रहा है, गैस के चूल्हे वितरित होते जा रहे हैं। मैं इतना ही पूछना चाहता हूं, नक्सलवाद की जो लोग यहां पर वकीलात कर रहे थे उनको, कि ये 70 से अब तक क्यों नहीं मिला? पूरे देश को तो 2014 में नरेंद्र मोदी जी की सरकार आने के बाद देश के हर गरीब को घर मिला, गैस मिला, शुद्ध पीने का पानी मिला, 5 लाख तक का बीमा मिला, प्रति व्यक्ति प्रति माह 5 किलो अनाज मुफ्त मिला। ये बस्तर वाले क्यों छूट गए थे? मैं इसलिए कहना चाहता हूं मान्यवर कि सत्य को झुठलाया जा रहा है। ये बस्तर वाले इसलिए छूट गए थे कि वहां लाल आतंक का परछाया था, इसलिए वहां विकास नहीं पहुंचा था। लाल आतंक का परछाया विकास नहीं है इसलिए नहीं गया था। लाल आतंक का परछाई वहां पड़ा था इसलिए विकास नहीं पहुंचा था। आज परछाई हट गई है और बस्तर विकसित हो रहा है मान्यवर, बस्तर में विकास। ವೀಕ್ಷಕರ, ಇಡೀ ದೇಶದಲ್ಲಿ ನಕ್ಸಲ್ವಾದ ಅಂತ ಶುರುವಾಗಿದ್ದ 1967ರಲ್ಲಿ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಲ್ಲಿ ಭೂ ಸುಧಾರಣೆ ವಿಚಾರದಲ್ಲಿ ಆರಂಭ ಆಗುತ್ತೆ. ಆ ಒಂದು ಸಣ್ಣ ರೈತ ಬಂಡಾಯ ಅನ್ನುವಂಥದ್ದು ಆಮೇಲೆ ಇಡೀ ದೇಶಕ್ಕೆ ಹರಡಿ ಬಿಡುತ್ತೆ. 1967ಕ್ಕಿಂತ ಮೊದಲು ಕೂಡ ಅಫ್ಕೋರ್ಸ್ ಭಾರತದಲ್ಲಿ ನಕ್ಸಲ್ವಾದ ಇತ್ತು, ಆದ್ರೆ ಈ ಹಿಂಸಾಚಾರ ಏನು ಇರ್ತಾ ಇರಲಿಲ್ಲ. ಹಾಗಾಗಿ ನಕ್ಸಲ್ವಾದ ಇದ್ದಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಬಟ್ 1967ರ ನಂತರ ದೇಶದಲ್ಲಿ ಕೆಂಪು ಉಗ್ರರು ಅಂತ ಕರೆಸ್ಕೊಳ್ಳುವಂಥವ್ರು ಏನ್ ಮಾಡ್ತಾರೆ, ವ್ಯವಸ್ಥೆಯ ವಿರುದ್ಧದ ಹೋರಾಟ ಅನ್ನೋ ಹೆಸರಲ್ಲಿ ಹಿಂಸೆಯನ್ನ ಶುರು ಮಾಡ್ಬಿಡ್ತಾರೆ. ಅಧಿಕಾರಿಗಳನ್ನ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ, ಸರ್ಕಾರಿ ಕಚೇರಿಗಳನ್ನ ಲೂಟಿ ಮಾಡ್ತಾರೆ, ಬಡವರು ಆದಿವಾಸಿಗಳು ಇವರಿಗೆ ನಾವು ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳಿ ಬರ್ತಾರೆ. ಬಟ್ ಕೊನೆಗೆ ಅದೇ ಬಡವರಾಗಿರ್ಬೋದು ಅಮಾಯಕರಾಗಿರ್ಬೋದು ಅವರನ್ನ ಕೊಂದು ಹಾಕ್ತಾರೆ. ಈ ಮೂಲಕ ನಮ್ಮ ದೇಶದಲ್ಲಿ ಈ ನಕ್ಸಲರು ಹುಟ್ಟಿಕೊಳ್ಳುತ್ತಾರೆ. ಆದ್ರೆ ಮೋದಿಜಿ ಸರ್ಕಾರ ಬಂದ ನಂತರ, ಮೋದಿ ಸರ್ಕಾರ ಇಲ್ಲ ಅಂತಂದ್ರೆ ಈ ಸ್ವಚ್ಛ ಭಾರತ ಅಭಿಯಾನ ಇದೆಯಲ್ವಾ, ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಕ್ಸಲರ ವಿಚಾರದಲ್ಲೂ ಕೂಡ ಬಹಳ ಸೀರಿಯಸ್ ಆಗಿಬಿಟ್ಟಿದ್ರು. ಈಗ ಅದರ ಫಲವಾಗಿ ಭಾರತವನ್ನ ಆ ನಕ್ಸಲರಿಂದ ಮೋದಿಜಿ ಸರ್ಕಾರ ಮುಕ್ತಗೊಳಿಸಿದ್ದಾರೆ. ವೀಕ್ಷಕರೇ, ನಕ್ಸಲರು ಹೋರಾಟ ಅನ್ನುವಂಥ ಒಂದು ಹೆಸರನ್ನ ಇಟ್ಕೊಂಡು ನಮ್ಮ ದೇಶದಲ್ಲಿ ಮಾಡಿದಂಥ ಹಿಂಸೆ ಒಂದೆರಡಲ್ಲ. ಛತ್ತೀಸ್ಗಢ ಆಗಿರಬಹುದು, ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಾರ್ಖಂಡ್, ಬಿಹಾರ, ಪಶ್ಚಿಮ ಬಂಗಾಳ, ಕೇರಳ, ನಮ್ಮ ಕರ್ನಾಟಕ, ಉತ್ತರ ಪ್ರದೇಶ, ಹೀಗೆ ಸುಮಾರು 12 ರಾಜ್ಯಗಳಲ್ಲಿ ರೆಡ್ ಕಾರಿಡಾರ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ರು.
ಅವರದೇ ಅಡ್ಡ ಆಗಿತ್ತು. ಈ ಭಾಗದಲ್ಲಿ ಯಾವ ಕಾನೂನು ಇರಲಿಲ್ಲ, ಯಾವ ಪ್ರಜಾಪ್ರಭುತ್ವ ಕೂಡ ಇರಲಿಲ್ಲ ಅವರಿಗೆ. ಹಾಗಾಗಿ ಈ ಭಾಗದಲ್ಲಿ ಇದ್ದಂತಹ ಸುಮಾರು 12 ಕೋಟಿ ಜನ ಯಾವಾಗ್ಲೂ ಒಂಥರ ಭಯದಲ್ಲಿ ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಕ್ಸಲರಲ್ಲಿ ಸಾವಿರಾರು ಅಮಾಯಕರ ಸಾವಿಗೆ ಕಾರಣ ಆಗ್ತಾರೆ. ಇದರ ವಿರುದ್ಧ ಧ್ವನಿಯನ್ನು ಎತ್ತೋದಕ್ಕೆ ಯಾರು ಬರಲಿಲ್ಲ, ಯಾವ ನಾಯಕ ಕೂಡ ಇರಲಿಲ್ಲ. ಕೊನೆಗೆ ಈ ನಕ್ಸಲರ ಅಟ್ಟಹಾಸಕ್ಕೆ ಒಂದು ಬ್ರೇಕ್ ಅನ್ನ ಹಾಕೋದಕ್ಕೆ ಮತ್ತೊಮ್ಮೆ ಮೋದಿಜಿ ಸರ್ಕಾರನೇ ಬರಬೇಕಾಯ್ತು ನೋಡಿ. ನಾನು ಆರಂಭದಲ್ಲೇ ಹೇಳಿದ ಹಾಗೆ ಕಳೆದ ವರ್ಷ ಅಮಿತ್ ಶಾಜಿ ಅವರು ಮುಂದಿನ ವರ್ಷ ಮಾರ್ಚ್ 31ನೇ ತಾರೀಕಿಗೆ ನಕ್ಸಲಿಸಮಿಗೆ ಟಾಟಾ ಬಾಯ್ ಬಾಯ್ ಹೇಳ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿ ಏನು ಸುಮ್ಮನೆ ಕೂರ್ಲಿಲ್ಲ. ಆ ಉಗ್ರರಿಗೆ ಮೊದಲಿಗೆ ನೀವಾಗೆ ಶರಣಾಗಿ ಅಂತ ಅವಕಾಶವನ್ನು ಕೊಡ್ತಾರೆ. ನಕ್ಸಲರು ಶರಣಾದ್ರೆ ಕೇಂದ್ರ ಹಾಗೆ ರಾಜ್ಯಗಳಿಂದ ಸಪರೇಟ್ ಪ್ಯಾಕೇಜ್ ಸಿಗುತ್ತೆ. ಶರಣಾಗುವಂತ ನಕ್ಸಲರು ಆಯುಧಗಳನ್ನ ಹಾಜರುಪಡಿಸಿದ್ರೆ ಅವರ ಆ ಕೆಟಗರಿ ಮತ್ತೆ ಆಯುಧಗಳ ಮೇಲೆ ಹಣವನ್ನು ನೀಡಲಾಗುತ್ತೆ. ಅಷ್ಟೇ ಅಲ್ಲ, ಶರಣಾಗಿರುವಂತಹ ನಕ್ಸಲರಿಗೆ ಅವರು ವ್ಯಾಪಾರವನ್ನ ಮಾಡೋದಾದ್ರೆ ಅವರ ವೃತ್ತಿಗೆ ಎಲ್ಲದಕ್ಕೆ ಕೂಡ ಸರ್ಕಾರ ಸಹಕಾರವನ್ನು ಸಮೇತ ನೀಡುತ್ತೆ. ನಕ್ಸಲರು ಎಲ್ಲವನ್ನ ಬಿಟ್ಟ ನಂತರ ಈ ತರಬೇತಿ ಸಂಸ್ಥೆಗೆ ಸೇರಿ 1 ವರ್ಷ ಆಗೋವರೆಗೂ ಕೂಡ 5,000 ರೂಪಾಯಿ ಹಣವನ್ನು ಕೊಡ್ತಾರೆ. ಇನ್ನು ಮನೆ ನಿರ್ಮಾಣ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಇವುಗಳನ್ನು ಕೊಟ್ಟಂತ ಉದಾಹರಣೆ ಸಮೇತ ಇದೆ. ಮೋದಿಜಿ ಸರ್ಕಾರ ಈ ರೀತಿ ಶರಣಾದಂಥವರಿಗೆ ಓಕೆ ನಿಮಗೂ ಕೂಡ ಬದುಕುವಂತ ಹಕ್ಕಿದೆ ಅಂತ ಅವಕಾಶವನ್ನು ಕೊಡ್ತಾರೆ. ಆದ್ರೆ ಇವೆಲ್ಲವನ್ನು ಕೂಡ ಮೀರಿ ಮತ್ತೆ ಅದೇ ಕೆಲಸವನ್ನ ಮಾಡಿದಂಥವ್ರು ಬೀದಿ ಹೆಣ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ CRPFಗೆ ಮೋದಿಜಿ ಸರ್ಕಾರ ಫುಲ್ ಫ್ರೀಡಮ್ ಅನ್ನ ಕೊಟ್ಟಿತ್ತು. ಹಾಗಾಗಿ 12 ವರ್ಷದಲ್ಲಿ ಮೋದಿಜಿ ಸರ್ಕಾರ ಈ ನಕ್ಸಲಿಸಂ ಯುಗಕ್ಕೆ ಆಲ್ರೆಡಿ ಅಂತ್ಯವನ್ನ ಹಾಡಿದ್ದಾರೆ. ವೀಕ್ಷಕರ, ದೇಶದ ಪ್ರಧಾನಿಯಾಗಿ ಮೋದಿಜಿ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗ 126 ಜಿಲ್ಲೆಗಳಲ್ಲಿ ನಕ್ಸಲಿಸಂ ಹಾವಳಿ ಇತ್ತು. ಅದೇನು ಸಣ್ಣ ಮಟ್ಟದಲ್ಲಿ ಇರಲಿಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು. ಬಟ್ ಮೋದಿಜಿ ಸರ್ಕಾರ ಏನೆಲ್ಲ ಕ್ರಮವನ್ನು ಅದಕ್ಕೆ ತೆಗೆದುಕೊಳ್ಳಬೇಕು ಅವೆಲ್ಲವನ್ನು ಕೂಡ ತೆಗೆದುಕೊಳ್ತಾರೆ. ಅದಾದ ನಂತರ 2018ರಲ್ಲಿ ಈ 126 ಜಿಲ್ಲೆಗಳಲ್ಲಿ ಇದ್ದಂತಹ ನಕ್ಸಲಿಸಂ 90 ಜಿಲ್ಲೆಗೆ ಇಳಿಯುತ್ತೆ. 2024 ಆಗುವಷ್ಟೊತ್ತಿಗೆ 28 ಜಿಲ್ಲೆಗೆ ಇಳಿಯುತ್ತೆ. ಇನ್ನು 2025 ಆಗುವಾಗ ಈ ನಕ್ಸಲಿಸಂ ಹಾವಳಿ 18 ಜಿಲ್ಲೆಗೆ ಇಳಿಯುತ್ತೆ. ಈಗ 2026ರಲ್ಲಿ ಇಡೀ ದೇಶದಿಂದ ನಕ್ಸಲಿಸಂ ವಾಶ್ಔಟ್ ಆಗಿದೆ. ಮೋದಿಜಿ ಸರ್ಕಾರದ ಅಫಿಷಿಯಲ್ ಅಂಕಿಅಂಶಗಳ ಪ್ರಕಾರ ಕಳೆದ 1 ದಶಕದಲ್ಲಿ 10,000ಕ್ಕೂ ಹೆಚ್ಚು ನಕ್ಸಲರು ಸರ್ಕಾರಕ್ಕೆ ಶರಣಾಗಿ ಎಲ್ಲರ ಹಾಗೆ ಜೀವನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ. ಅಂದ್ರೆ ಯಾವ ವರ್ಷದಲ್ಲಿ ಎಷ್ಟು ನಕ್ಸಲರು ಶರಣಾಗಿದ್ದಾರೆ. 2019ರಲ್ಲಿ 440, 2020ರಲ್ಲಿ 475, 2021ರಲ್ಲಿ 736, 2022ರಲ್ಲಿ 496, 2023ರಲ್ಲಿ 376, 2024ರಲ್ಲಿ 881, 2025ರಲ್ಲಿ ಹೈಯೆಸ್ಟ್ 2337. ಇನ್ನು ಈ ವರ್ಷ ಅಂದ್ರೆ 2026ರಲ್ಲಿ 630. ಅಂದ್ರೆ ಇಷ್ಟು ಮಂದಿ ಪ್ರತಿ ವರ್ಷ ಕೂಡ ನಕ್ಸಲರು ಸರ್ಕಾರದ ಎಂದು ಶರಣಾಗಿರುವಂಥದ್ದು. ನಿಮಗೆ ಗೊತ್ತಿರಲಿ, ಮೋದಿಜಿ ಸರ್ಕಾರ ಬರೋ ಮೊದಲು ಈ ನಕ್ಸಲರನ್ನ ಬೆಂಬಲಿಸಬೇಕು ಅಂತಾನೆ ಆಯಾ ಸರ್ಕಾರದ ಮಟ್ಟದಲ್ಲಿ ಒಂದು ವರ್ಗ ಇತ್ತು. ಹಲವಾರು ವರ್ಷಗಳ ಕಾಲ ಈ ಉಗ್ರರನ್ನ ಆಗಿನ ಸರ್ಕಾರ ತಮ್ಮ ಸಿದ್ಧಾಂತಕ್ಕೆ ಹೆಂಗೋ ಸೆಟ್ ಆಗ್ತಾ ಇತ್ತಲ್ವಾ. ಹಾಗಾಗಿ ಈ ನಕ್ಸಲರನ್ನ ಬಹಳ ಚೆನ್ನಾಗಿ ಬೆಳೆಸ್ಕೊಂಡು ಬರ್ತಾರೆ. ನಮ್ಮ ಸೈನಿಕರ ಜೀವವನ್ನ ತೆಗೆದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಈ ನಕ್ಸಲರ ವಿರುದ್ಧ ಒಂದೇ ಒಂದು ಕ್ರಮವನ್ನು ಕೂಡ ತೆಗೆದುಕೊಳ್ಳಿಲ್ಲ. ಅಂದ್ರೆ ಪ್ರತ್ಯಕ್ಷವಾಗಿ ಆಗಿರ್ಬೋದು, ಪರೋಕ್ಷವಾಗಿ ಆಗಿರ್ಬೋದು, ಈ ಹಿಂದೆ ಇದ್ದಂತಹ ಸರ್ಕಾರ ನಕ್ಸಲರನ್ನ ಸಂಪೂರ್ಣವಾಗಿ ಬೆಂಬಲಿಸ್ಕೊಂಡು ಬರ್ತಾರೆ. ಆದ್ರೆ ಇವತ್ತು ರಾಹುಲ್ ಇಟಲಿ ಮೈಕ್ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ಆದಿವಾಸಿ ಮಕ್ಕಳು ದೇಶದ ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಓದಬೇಕು, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಮಾಡಬೇಕು, ಸಿಇಒಗಳಾಗಬೇಕು ಅಂತ ಹೇಳ್ತಾರೆ. हम चाहते हैं कि इस देश में जितनी जगह दूसरे लोगों को मिलती है उतनी आपको मिले. बेहतरीन कॉलेजेस और यूनिवर्सिटीज में आपके बच्चे पढ़ें. हिंदुस्तान की सबसे बड़ी कंपनियों में आपके लोग काम करें, आपके बच्चे काम करें. जब सीईओज की लिस्ट निकाली जाए उस लिस्ट में आदिवासी नाम दिखें, ऐसा भविष्य हम चाहते हैं. यही लड़ाई. ಆದ್ರೆ ರಾಹುಲ್ ಇಟಲಿ ಹೇಳೋ ಪ್ರಕಾರ ಇದೇ ಕಾಂಗ್ರೆಸ್ಸಿನ ಕನಸು ಆಗಿದ್ದರೆ ಕಳೆದ 70 ವರ್ಷಗಳಲ್ಲಿ ಕಾಂಗ್ರೆಸ್ ಯಾಕೆ ನಕ್ಸಲ್ ವಿರುದ್ಧ ಹೋರಾಟವನ್ನ ಮಾಡಲಿಲ್ಲ?
ಆದಿವಾಸಿ ಯುವಕರು ಶಿಕ್ಷಣ ಆಗಿರಬಹುದು, ಉದ್ಯೋಗ ಆಗಿರಬಹುದು, ಅಭಿವೃದ್ಧಿಯ ದಾರಿಯಲ್ಲಿ ಸಾಗಬೇಕಾಗಿರುವಂಥದ್ದೇ ನಿಮ್ಮ ಕನಸಾಗಿದ್ದರೆ ಅದೇ ಪ್ರದೇಶಗಳಲ್ಲಿ ನಕ್ಸಲಿಸಂ ಯಾಕೆ ಬೇರೂರೋ ಹಾಗೆ ಮಾಡಿದ್ರಿ? ಯಾವ ಕ್ರಮವನ್ನು ಕೂಡ ನೀವು ಕೈಗೊಳ್ಳಿಲ್ಲ, ಯಾಕೆ? ಇವತ್ತು ಮೈಕ್ ಮುಂದೆ ನಿಂತ್ಕೊಂಡು ಹೇಳ್ತೀರಾ ಹಾಗಾಗಬೇಕು ಹೀಗಾಗಬೇಕು ಅಂತ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸುಮಾರು 70 ವರ್ಷಗಳ ಕಾಲ ತಮ್ಮ ಆಡಳಿತದಲ್ಲಿ ಮಾಡಿದೆ, ಇದನ್ನ ಬಾಯಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಮಾಡೋದು ಏನು ಇಲ್ಲ. ಗರೀಬಿ ಹಟಾವೋ ಅಂತ ಹೇಳ್ತಾ ಇದ್ರಲ್ವಾ, ಹಾಗೆ ಪ್ರತಿಯೊಂದು ಕೂಡ ಜಸ್ಟ್ ಅದು ಸ್ಲೋಗನ್ನಿಗೆ ಮಾತ್ರ ಸೀಮಿತ ಆಗಿತ್ತೆ ವಿನಃ ಯಾವುದು ಕೂಡ ಪ್ರಾಕ್ಟಿಕಲ್ ಆಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿಲ್ಲ. ಆದ್ರೆ ಮೋದಿಜಿ ಸರ್ಕಾರ ಬರುತ್ತೆ, ಎಲ್ಲವನ್ನ ಕೂಡ ನೋಡ್ತಾರೆ, ಎಲ್ಲ ನಕ್ಸಲರ ಹೆಡೆ ಮುರಿ ಕಟ್ಟಿ ಕ್ಲೀನ್ ಮಾಡ್ತಾರೆ. ಬೇಕಾದ್ರೆ ನಿಮಗೆ ಈ ನಕ್ಸಲರ ಅಟ್ಟಹಾಸ ಹೇಗಿತ್ತು ಅನ್ನುವಂಥದ್ದಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಕೊಡ್ತೀನಿ. ಏಪ್ರಿಲ್ 6ನೇ ತಾರೀಕು 2010 ಬೆಳಗ್ಗೆ ಛತ್ತೀಸ್ಗಢ ದಂತೇವಾಡ ಜಿಲ್ಲೆಯ ಮುಕುಂದನಾರ್ ಅರಣ್ಯ ಪ್ರದೇಶದಲ್ಲಿ CRPFನ ತಂಡದ ಮೇಲೆ ಈ ನಕ್ಸಲರು ಏನು ಮಾಡ್ತಾರೆ, ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಈ ದಾಳಿಯಲ್ಲಿ CRPFನ 76 ಯೋಧರು ಹುತಾತ್ಮರಾಗ್ತಾರೆ. ಎಷ್ಟು? 76. ಕ್ರಮ ಕೈಗೊಂಡ್ರಾವತ್ತು? ಇಲ್ಲ. ಇಂತಹ ನೂರಾರು ಕರಾಳ ಇತಿಹಾಸ ನಮ್ಮ ನಿಮ್ಮ ಮುಂದೆ ಇದೆ. ಹಾಗಾಗಿ ಸೋಮವಾರ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಮಾತಾಡುವಾಗ ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯನ್ನ ಪ್ರಸ್ತಾಪನೆ ಮಾಡಿ, ಮೊದಲು ಈ ಜಿಲ್ಲೆ ನಕ್ಸಲ್ ತಾಣ ಆಗಿತ್ತು, ಇದು ಆಂತರಿಕ ಭದ್ರತೆಗೆ ಸವಾಲು ಮಾತ್ರ ಅಲ್ಲ, ಆ ಭಾಗದ ಜನರಿಗೆ ಯಾವುದೇ ಸರ್ಕಾರದ ಯೋಜನೆ ಸಿಗದ ಹಾಗೆ ಕೂಡ ನಕ್ಸಲರು ಮಾಡ್ತಾ ಇದ್ರು. ಆದ್ರೆ ಮೋದಿಜಿ ಸರ್ಕಾರ ತಮ್ಮ ದಿಟ್ಟ ಹೋರಾಟವನ್ನ ಮಾಡಿದ ಪರಿಣಾಮ ಇವತ್ತು ಆ ಭಾಗದ ಬುಡಕಟ್ಟು ಸಮುದಾಯ ಸರ್ಕಾರದ ಪ್ರತಿ ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದೆ ಅಂತ ಸದನಕ್ಕೆ ವಿವರಣೆಯನ್ನು ಕೊಡ್ತಾರೆ. ಇನ್ನಿದು ದೇಶದ ಕಥೆ ಆದ್ರೆ ನಮ್ಮ ಕರ್ನಾಟಕ ಕೂಡ ನಕ್ಸಲಿಸಂ ಇಂದ ಮುಕ್ತ ಆಗಿದೆ. ಆದ್ರೆ 2 ವರ್ಷಗಳ ಹಿಂದಿನವರೆಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ನಕ್ಸಲ್ ಹಾವಳಿ ಬಹಳ ಜೋರಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ನಕ್ಸಲ್ವಾದ ಹುಟ್ಕೊಂಡಿದ್ದು 1985ರಲ್ಲಿ. ರಾಯಚೂರು ಆಗಿರಬಹುದು, ಬೀದರ್ ಆಗಿರಬಹುದು, ಪಾವಗಡ, ಚಿತ್ರದುರ್ಗ ಎಲ್ಲಾ ಭಾಗಗಳಲ್ಲಿ ರೈತ ಕೂಲಿ ಕಾರ್ಮಿಕರ ಸಂಘದ ಹೆಸರಲ್ಲಿ ಅವರ ಚಟುವಟಿಕೆ ಶುರು ಆಗಿಬಿಡತ್ತೆ. ಭೂಮಾಲೀಕರ ದೌರ್ಜನ್ಯ, ಬಡ ರೈತರ ಕಾರ್ಮಿಕರ ಸಮಸ್ಯೆ, ಸೊ ಇವೆಲ್ಲವನ್ನ ಮುಂದಿಡ್ಕೊಂಡು ಕರ್ನಾಟಕದಲ್ಲಿ ಈ ನಕ್ಸಲರು ಹೆಜ್ಜೆಯನ್ನ ಇಡ್ತಾರೆ. 2002ರಲ್ಲಿ ಮೊದಲ ಎನ್ಕೌಂಟರ್ ಆಗತ್ತೆ. ಕರ್ನಾಟಕದಲ್ಲಿ ಇದು ಭಾರಿ ಸದ್ದು ಮಾಡುತ್ತೆ. ಆತನ ಹೆಸರು ಚುರುಕುರೆ ರಾಜ್ಕುಮಾರ್ ಆಜಾದ್. ನಕ್ಸಲ್ ಚಳುವಳಿಯಲ್ಲಿ ಆಜಾದ್ ಅಂತಾನೆ ಆತ ಗುರುತಿಸ್ಕೊಂಡಿದ್ದ. ನಮ್ಮ ರಾಜ್ಯದಲ್ಲಿ ನಕ್ಸಲ್ ಚಳುವಳಿ ಕಟ್ಟೋದ್ರಲ್ಲಿ ಬಹಳ ಯಶಸ್ವಿಯಾಗಿದ್ದ ಆತ. ಅದಾದ ನಂತರ 2005ರಲ್ಲಿ ಸಾಕೇತ್ ರಾಜನ ಎನ್ಕೌಂಟರ್ ಆಗುತ್ತೆ. ಆ ಎನ್ಕೌಂಟರ್ ಅಲ್ಲಿ ಸಾಕೇತ್ ಜೊತೆಗೆ ಶಿವಲಿಂಗ್ ಕೂಡ ಪ್ರಾಣವನ್ನ ಕಳ್ಕೊಳ್ತಾನೆ. DYSP ನೇತೃತ್ವದ 80 ಪೊಲೀಸರ ತಂಡ ಸಾಕೇತ್ ರಾಜನ್ ಎನ್ಕೌಂಟರ್ ಅನ್ನು ನಡೆಸ್ತಾರೆ. ಇದಕ್ಕೆ ಪ್ರತೀಕಾರವಾಗಿ ಪಾವಗಡದಲ್ಲಿ ಬೀಡು ಬಿಟ್ಟಿದಂತಹ ಮೀಸಲು ಪೊಲೀಸರ ಮೇಲೆ ಇದೇ ನಕ್ಸಲರು ದಾಳಿಯನ್ನು ನಡೆಸಿ 6 ಮಂದಿ ಪೊಲೀಸರನ್ನ ಕೊಲ್ತಾರೆ. ಅದಾದ ನಂತರ ಆ ವರ್ಷದಿಂದ ವರ್ಷಕ್ಕೆ ಈ ನಕ್ಸಲಿಸಂ ಪ್ರಭಾವ ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಬಂತು. ಇನ್ನು ಕರ್ನಾಟಕದಲ್ಲೂ ಕೂಡ ಅಷ್ಟೇ ಸರ್ಕಾರ ಮನವಿ ಮಾಡಿದಕ್ಕೆ ಬಹಳಷ್ಟು ನಕ್ಸಲರು ಶರಣಾದಂಥ ಉದಾಹರಣೆ ಇದೆ. 2014ರಲ್ಲಿ ನೂರ್ ಶ್ರೀಧರ್ ಆಗಿರಬಹುದು, ಸಿರಿಮೆನೆ ನಾಗರಾಜ್ ಆಗಿರಬಹುದು, ಇವರು ಶರಣಾಗ್ತಾರೆ. 2017ರಲ್ಲಿ ಶಿವ ಆಗಿರಬಹುದು, ಕನ್ಯಾಕುಮಾರಿ ಆಗಿರಬಹುದು, ಚೆನ್ನಮ್ಮ ಇವರು ಶರಣಾಗ್ತಾರೆ. ಇನ್ನು 2016ರಲ್ಲಿ ರಿಜವಾನ್ ಬೇಗಂ ಹಾಗೆ ಆಕೆಯ ಪತಿ ರಾಜು ಪೊಲೀಸರ ಮುಂದೆ ಶರಣಾಗ್ತಾರೆ. ಇನ್ನು ನವೆಂಬರ್ 19, 2024ರಲ್ಲಿ ಉಡುಪಿ ಜಿಲ್ಲೆ ಹೆಬ್ರಿ ಸಮೀಪ ವಿಕ್ರಮ್ ಗೌಡ ಆತನ ಎನ್ಕೌಂಟರ್ ಕೂಡ ಆಗುತ್ತೆ. ಹೀಗೆ ಕರ್ನಾಟಕದಲ್ಲಿ ನಕ್ಸಲಿಸಂಗೆ ಈಗ ಫುಲ್ ಸ್ಟಾಪ್ ಅನ್ನ ಇಡಲಾಗಿದೆ. ಆದ್ರೆ ನಗರ ನಕ್ಸಲರಿದಾರಲ್ಲ, ಅವರು ಇನ್ನೂ ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ, ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಬಡವರ ಮಕ್ಕಳನ್ನ ಎತ್ತಿ ಕಟ್ಟೋದಾಗಿರ್ಬೋದು, ಹೋರಾಟ ಮಾಡೋ ಹೆಸರಲ್ಲಿ ನಕ್ಸಲವಾದಕ್ಕೆ ಅವರೆಲ್ಲರನ್ನು ಕೂಡ ತಳ್ಳುತ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ದಂಗೆ ಏಳುವಂಥದ್ದನ್ನೇ ಹೋರಾಟ ಅಂತ ತಲೆ ಕೆಡಿಸ್ತಾ ಇದ್ದಾರೆ. ನಮಗೆ ಪರಿಹಾರ ಸಿಗುವಂಥದ್ದು ಬಂದೂಕಿಂದ ಮಾತ್ರ ಅಂತ ಬಡವರನ್ನ ದಾರಿ ತಪ್ಪಿಸ್ತಾರೆ. ಈಗಲೂ ಕೂಡ ನಕ್ಸಲ್ವಾದಕ್ಕೆ ಬೆಂಬಲಿಸುವಂತಹ ನಗರ ನಕ್ಸಲರು ಸಾವಿರಾರು ಮಂದಿ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ. ಬಟ್ ಯಾರೇ ಆಗಲಿ ಹೋರಾಟ ಅಥವಾ ಹಕ್ಕಿನ ಹೆಸರಲ್ಲಿ ಸಂವಿಧಾನದ ಗೆರೆಯನ್ನ ಯಾವತ್ತೂ ದಾಟಬಾರ್ದು. ಬೈ ಚಾನ್ಸ್ ದಾಟಿದ್ರೆ, ಈಗಂತ ಅಫ್ಕೋರ್ಸ್ ಮೋದಿಜಿ ಸರ್ಕಾರ ಇದೆ, ಅಂಥವರಿಗೆ ಯಾವ ಭಾಷೆಯಲ್ಲಿ ಉತ್ತರವನ್ನ ಕೊಡಬೇಕೋ ಹಾಗೆ ಕೊಡ್ತಾರೆ. ಮೋದಿಜಿ ಸರ್ಕಾರದ ಈ ದಿಟ್ಟ ಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.